ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟಾನ್ ಬಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಲ್ಲ ಆ್ಯಂಡ್ ಮಸ್ತೂ ಇರಬೇಕು ಅಂತ ಬಯಸ್ತಾ ಇದ್ದೀನಿ. ಸೊ ಇಟ್ಸ್ ನಾವು 10:30 ಆ್ಯಂಡ್ ಇಲ್ಲಿವರೆಗೂ ನಾನು ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್, ಆ್ಯಕ್ಚುಲಿ ಡೈಟ್ ಮಾಡೋರು, ಹೆಲ್ತ್ ಕಾನ್ಷಿಯಸ್ ಇರೋರು ಎರ್ಲಿ ಮಾರ್ನಿಂಗ್ ಒಂದು ಸ್ವಲ್ಪ ಉಗುರು ನೀರು ಅಂದರೆ ನಾನು ಮೊದಲು ಮಾಡ್ತಿದ್ದಿಲ್ಲ. ಬಟ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿಂದ ಹಿಡಿದು ನಾನು ಮಾಡ್ತಾಯಿಲ್ಲ. ಯಾಕಂದ್ರೆ ನಾರ್ಮಲ್ ನೋಡ್ರಿ ಇವಾಗ ಎಷ್ಟು ಪಸಿನ ಆಗ್ಲತ್ತದ. ನಾನು ಏಟ್ ಫೇಸ್ ವಾಶ್ ಮಾಡ್ರೂ ಮುಖ ಆದ್ಮೇಲೆ ನೀರು ಹಾಕೊಂಡ್ರೆ ನಂಬರ್ ಆಫ್ ಟೈಮ್ಸ್ ಹಾಕೋತೀನಿ. ಬಟ್ ಸ್ವೆಟ್ ಅನ್ನೋದು ಕಮ್ಮಿ ಆಗ್ತಾಯಿಲ್ಲ. ಸೊ ನಾನು ಒಂದು ಸ್ವಲ್ಪ ಗರಂ ನೀರಿಗೆ ಅಂದರೆ ಉಗುರು ಬೆಚ್ಚಗೆ ನೀರಿಗೆ ವಾಮ್ ವಾಟರಿಗೆ ಸೈಡ್ಗೆ ಇಟ್ಟೀನಿ. ಓನ್ಲಿ ನಾರ್ಮಲ್ ವಾಟರ್ ಎದ್ದ ತಕ್ಷಣ ಅರ್ಧ ಲೀಟ್ರ್ ಕಂಪಲ್ಸರಿ ನಾರ್ಮಲ್ ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ 10:30 ಅಂದಿಲ್ಲ, ಇನ್ನೂ ಏನೂ ಊಟ ಮಾಡಿಲ್ಲ. ಜಸ್ಟ್ 1 ಕಪ್ ಆಫ್ ಟೀ, ಇಷ್ಟು ಕಪ್ ಇರ್ತಲ್ಲ ಆ ಕಪ್, ಸ್ಟೀಲ್ ಕಪ್, ಚಹಾ ಕುಡಿಯೋ ಕಪ್, ಅದರದ್ದು ತುಂಬ ಚಹಾ ಕುಡ್ದಿನ ಅಷ್ಟೇ. ಆ್ಯಂಡ್ ನೀರು ಎದ್ದ ತಕ್ಷಣ ಅರ್ಧ ಲೀಟ್ರ್ ತೊಗೊಂಡ್ರಿ, ಅದರ ನಂತರನೂ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇವಾಗ 10:30 ನಾನು ಊಟ ಮಾಡ್ತಾಯಿದ್ದೀನಿ. ಏನು ಊಟ ಮಾಡ್ಲತ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಒಂದು ವೇಳೆ ಈ ವಿಡಿಯೋ ಆ್ಯಂಡ್ ಅದರ್ ವೀಡಿಯೋಸ್ನು ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲಿಗೆ. ಥ್ಯಾಂಕ್ ಯು. ನಡ್ರಿ, ಗೊತ್ತಿನ ದಿನ ಎಲ್ಲ ಏನು ಮಾಡ್ತಾಯಿದ್ದೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ದಿನ ರೊಟ್ಟಿ ಮತ್ತು ಚಪಾತಿ ಮಾಡ್ಬೇಕಾಗ್ಲತ್ತದ. ಯಾಕಂದ್ರೆ ಟಿಫಿನ್ ಬಾಕ್ಸ್ ಕಟ್ಕೊಂಡು ಹೋಗ್ಲಕ್ಕ ರೊಟ್ಟಿ ಒಟ್ಟು ಟೇಸ್ಟ್ ಅನ್ಸಲ್ಲೋಗ್ಯ. ಈ ಬರ ಜೋಳ ಇನ್ನೂ ಬೆಳೆದ್ರಿಗೆ ಇದ್ದು ಅವಾಗ ಮಳೆ ಬಿದ್ದಿತ್ತಲ್ಲ, ಅದರ ಸಲುವಾಗಿ. ಸೊ ರೊಟ್ಟಿ ಗರಂ ಬಿಸಿ ಊಟ ಮಾಡ್ಲತ್ತೀವಿ. ಆ್ಯಂಡ್ ಚಪಾತಿ ಟಿಫಿನ್ ಡಬ್ಬಿ ಸೆಲೆಕ್ಟ್ ಮಾಡಿಕೊಡ್ಲತ್ತೀನಿ. ಸೊ ಇವತ್ತಿನ ಅಡುಗೆ ನೋಡಿರಿ, ಚಪಾತಿ, ರೊಟ್ಟಿ, ಕ್ಯಾಬೇಜ್ ಪಲ್ಯ, ಅನ್ನ, ಬೇಳೆ. ಇವತ್ತು ವಿರಾಟ್ ಅವರು ಹೋಗೋರ, ಅದಕ್ಕೆ ಸಲುವಾಗಿ ನಾನು ಸಪ್ಪನ ಬೇಳೆ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಖಾರದ ಬೇಳೆನೇ ಒಂದು ಸ್ವಲ್ಪ ಹಚ್ಕೊಂಡು ಉಣ್ತಾರ ಅಂಥೇಳಿ ಸೊ ಅದೇ ಮಾಡ್ಲತ್ತೀನಿ. ಆ್ಯಂಡ್ ಎಷ್ಟು ಜನರಿಗೆ ರೊಟ್ಟಿ ಮಾಡೋದು ಇಷ್ಟ ಅದ ಆ್ಯಂಡ್ ಉಣೋದನ್ನೂ ಇಷ್ಟ ಅದ ಕಮೆಂಟ್ ಮಾಡಿರಿ. ನಾವು ಹೈದ್ರಾಬಾದ್ಗೆ ಇದ್ದಾಗ ರೊಟ್ಟಿ ಆವಾಜ್ ಬಂದ್ರೆ ಆಜು ಬಾಜ್ದವರು ಹೆಂಗೆ ಉಣ್ತೀರಿ, ಹಲ್ಲು ಇರ್ತಾವೆ ರೊಟ್ಟಿ ಉಂಡೋರ ಅಂತೀರಿ. ನಿಮ್ಮೇ ಅದೇ ಫೀಲಿಂಗ್ ಅದನ್ನು ಹೆಂಗೆ ಅನ್ನೋದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೋಡ್ರಿ, ಊಟಕ್ಕೆ ಪ್ಲೇಟ್ ಹಚ್ಕೊಬರ್ರಿ. ನಿಮ್ಗೆಲ್ಲರಿಗೂ ಗೊತ್ತದಲ್ಲ, ನಾನು ದೊಡ್ಡ ಪ್ಲೇಟ್ನ ಊಟ ಮಾಡಲ್ಲ, ಸಣ್ಣ ಪ್ಲೇಟ್ನ ಊಟ ಮಾಡ್ತೀನಂತ. ಸೊ ಚಪಾತಿ ಆ್ಯಂಡ್ ರೊಟ್ಟಿ ಎಡ್ಡು ಅವ. ನಾನು ರೊಟ್ಟಿ ತೊಗೋತಾ ಇದ್ದೀನಿ, ಮೊಸರು, ಕ್ಯಾಬೇಜ್ ಪಲ್ಯ ಆ್ಯಂಡ್ ಉಳ್ಳಾಗಡ್ಡಿ. (10:45) and this is the salad I'm having. ಬರ್ರಿ ಊಟ ಮಾಡಾರಿ. ಹಿಂದ್ಕಿಂತ ಹೆಮ್ಗೆದ. ಆ್ಯಕ್ಚುಲಿ ನಾ ಇವತ್ತು ಬೆಳಗ್ಬೇಕು. ರೊಟ್ಟಿ, ಮೊಸರು, ಕ್ಯಾಬೇಜ್ ಪಲ್ಯ. ಹಿಂದ್ಕಿನವ್ರು ಉಣ್ತೀರಲ್ಲ, ಸೊ ಅದೇ ಸಿಸ್ಟಮ್. ಕಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ, ಹಾಗೆ ಬರ್ರಿ ಫ್ರೆಂಡ್ಸ್, ಊಟ ಮಾಡ್ರಿ ಎಲ್ಲರೂ. ಖಡಕ್ ಬಿಸಿಲು, ನಾವು ಬಗ್ಗೆ ಕಲ್ಬೆಲ್ಲ ಬಿಸಿಲದ ಮಗಿಬೇಕು ಇವಾಗ. ಕಾಲು ಸುಡ್ಲ. ಕಾಫಿ, ಶುಗರ್, ಕಾಫಿ ಪೌಡರ್, ಮಿಲ್ಕ್. ಈ ಕೂಲ್ ವೆದರಲ್ಲಿ, ಅಂದರೆ ಕೂಲಿನ ಜಾಸ್ತಿ ಏನು ಕೂಲ್ ಇಲ್ಲ, ಈಗ ತನಕ ಬ್ಯಾಸಿಗೆ ಬಿಸಿಲಪ್ಲೇತು ಒಲವ್ಸರ ಸ್ವಲ್ಪ ತಂಪು ಗಾಳಿ ಹೊಂಟದು. ಸೊ ಐ ಆಮ್ ಎಂಜಾಯಿಂಗ್ ಕಾಫಿ ಆ್ಯಂಡ್ ಟೈಮ್ ಇವತ್ತು ಏನು ಟೈಮ್ ಏನೋ ಎಕ್ಸಾಕ್ಟ್ ಆಗ್ಲತ್ತು. ಮುನ್ಯತ್ತು ಹಂಗೆ 10:30, ಇವಾಗೂ 3:30. ಓಕೆ ಫ್ರೆಂಡ್ಸ್, ಆ್ಯಂಡ್ ನಾನು ಲಂಚ್ ತೊಗೊಂಡಿಲ್ಲ, ಅದಕ್ಕೆ ನಿಮ್ಗೆ ಲಂಚ್ ಏನೂ ತೋರಿಸ್ತಾ ಇಲ್ಲ. ನಾನು ಊಟ ಮಾಡೋತಿನಾಗ 5 o'clock ಅಂದ್ಕೊಂಡಿನಿ. ಸೊ 5 o'clock ಊಟ ಮಾಡ್ತೀನಿ, ಅವಾಗ ನಿಮ್ಗೆ ತೋರಿಸ್ತೀನಿ ಏನು ಊಟ ಮಾಡ್ತೀನಿ ಅನ್ನೋದು. ಬರೀ ಇವಾಗ ಕಾಫಿ ಕುಡೀರಿ. ಹಾಕೊಂಡು ಅಡುಗೆ ಮಾಡೋಂಥ ಚಾನ್ಸ್ ಇಂಡಕ್ಷನ್ ಕೊಡ್ತದು. ಸೊ ಇಂಡಕ್ಷನ್ ಮೇಲೆ ಆರಾಮ್ಸೆ ಅಂತ ಕುಂತು ಧಮ್ಮಂದ್ರವ ಹೊಡ್ಕೊಳತ್ತೀನಿ. ಯಾಕಂದ್ರೆ ಇವಾಗ ನಂಗೆ ಡಿನ್ನ ಏನಾರ ತಿನ್ನಬೇಕು ಅನ್ಸುತ್ತದು. ಸೊ ಧಮ್ಮಂದ್ರವ ಉಪ್ಪಿಟ್ಟು ಮಾಡ್ಕೊಳತ್ತೀನಿ.
ಒಂದು ಸ್ವಲ್ಪ ಲೇಟ್ ಆಗ್ಯದ ಆ್ಯಕ್ಚುಲಿ. ಯಾಕಂತಂದ್ರೆ ಕಾಯಿ ತಂದಿರಲ್ಲ ಇವರು, ಸೊ ಸ್ವಲ್ಪ ಕೂತ್ ಕುಂತೀನಿ. ಆ್ಯಂಡ್ ವೈಷ್ಣವಿ ಆಕಿಂದು ಕ್ರೋಶಿ ಆರ್ಟ್ ಮಾಡ್ಕೊಳತ್ತ, ಸೊ ಶೇಂಗಾ ಸ್ವಲ್ಪ ಕೂತ್ ಕುಂತೀನಿ. ಆಲ್ ಆಫ್ ಸಡನ್ ವೆದರ್ ಹೆಂಗದ ನೋಡ್ರಿ, ಕ್ಲೌಡಿ ಬಿ ಇಲ್ಲ, ಸೂರಜ್ ಮಾಮನೂ ಹರ ಖರೆ ಅಂದ್ರೆ ಮಳೆ ಅದ, ಬಟ್ ಜಾಸ್ತಿ ಹೆವಿ ಏನಿಲ್ಲ, ಲೈಟಾಗಿ ಬೀಳತ್ತದ. ನೋಡೋರಿ ಜಾಸ್ತಿ ಬೀಳ್ಬೇಕಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಲತ್ತೀನಿ, ಅಂದ್ರೆ ಸ್ಲೋ ಆಗಿ ನೆಲದಾಗ ನೀರು ಹೋಗಂಗೆ ಬೆಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಲತ್ತೀನಿ. ಯಾಕಂದ್ರೆ ಎಲ್ಲ ಗಿಡಗಳಿಗೆ ನೀರು ಬೇಕಾಗ್ಯವ ಫ್ರೆಂಡ್ಸ್. ಹೂವು ಬರತ್ತಲ್ಲ, ಕಾಯಿ ಹತ್ತಲ್ಲ. ಆ್ಯಂಡ್ ಫಾರ್ಮರ್ಸಿಗಂತೂ ನೀರು ಬೇಕೇ ಬೇಕು. ನೀರಿನ ಪಾಪ ಅವ್ರು ಬಿತ್ತಲಕ್ಕೂ ಆಗಲ್ಲ, ಏನೂ ಆಗಲ್ಲ. ಸೊ ಡೆಫಿನೆಟ್ಲಿ ಮಳೆ ಬೇಕು. ಇವಾಗ ತನಕ ಬೀಳ್ತದೋ ಅನ್ನೋದು ನೋಡರಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ನಾವು ಅಷ್ಟೇ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ನಾವು ಮಾಡ್ಲಿಕ್ಕಾಗಲ್ಲ. ಆ್ಯಂಡ್ ರವೆ ಅಂತೂ ಹುರ್ಕೊಂಡಿಲ್ಲ, ಇವಾಗ ಉಪ್ಪಿಟ್ಟು ಮಾಡ್ಕೊಳತ್ತೀನಿ. ಸೊ ವೆದರ್ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಮಳೆನೂ ಬೀಳತ್ತು ಅಂತ ವಿಡಿಯೋ ಮಾಡ್ಲತ್ತೀನಿ. ನಿಮ್ಮ ಕಡೆನೂ ಮಳೆ ಬೀಳತ್ತದ ಹೆಂಗೆ ಅನ್ನೋದು ಕಮೆಂಟ್ ಮಾಡಿರಿ. ಬರ್ರಿ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿ, ಶೇಂಗಾ ಆ್ಯಂಡ್ ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡು. ಇದಕ್ಕೆ ಕ್ವಾಂಟಿಟಿ ರವದ ಕ್ವಾಂಟಿಟಿ ಕಮ್ಮಿ ಇರ್ತದೆ, ನೀರಿನ ಕ್ವಾಂಟಿಟಿ ಹೆಚ್ಚಿಗೆ ಇರ್ತಲ್ಲ. ನಾನು 5:1 ರೇಷಿಯೋ ತೊಗೋತೀನಿ. ಒಂದು ಸಣ್ಣ ಬಟ್ಟಲು ತುಂಬ ರವೆ ತೊಗೊಂಡಿನಿ. ಆ್ಯಂಡ್ ಅದೇ ಸೇಮ್ ಬಟ್ಟಲ್ದು 5 ಕ್ವಾಂಟಿಟಿದ ನೀರು ತೊಗೊಂಡೀನಿ. ನೀವು ಯಾವ ಥರ ತೊಗೋತೀರಿ, ನಿಮ್ಗೆ ಉದ್ರದ್ರೆ ಇಷ್ಟ ಅದ ಆ್ಯಂಡ್ ಲಿಕ್ವಿಡಿ ಇಷ್ಟ ಅದ, ಹೆಂಗೆ ಇಷ್ಟ ಇತ್ತು ಅನ್ನೋದು ಹೇಳ್ರಿ ಫ್ರೆಂಡ್ಸ್. ಬರ್ರಿ ಇವಾಗ ಪ್ಲೇಟಿಂಗ್ ಮಾಡ್ಕೊಬರ್ರಿ. ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಪ್ಲೇಟಿಂಗ್ ಮಾಡೋದು ಎಷ್ಟು ಕಷ್ಟ ಅದ ನೋಡ್ರಿ ಫ್ರೆಂಡ್ಸ್. ಹೋಗಲ್ಲ ನೋಡ್ರಿ ಫ್ರೆಂಡ್ಸ್. ಇವಾಗ ಉಪ್ಪಿಟ್ಟು ಮಾಡಿಲ್ಲ ತಿನ್ನರಿ. ಒಂದು ಸ್ವಲ್ಪ ಮೊಸರದ, ಸೊ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಆಳಸ್ ಮಾಡ್ಕೊತೀನಿ. ಇದೇ ಬಟ್ಟಲು ಇಲ್ಲೆಲ್ಲಿ ಡಿಸೈನ್ ಟೈಪ್ ತೊಗೊಂಡಿರಲಿಲ್ಲ, ಅದಕ್ಕೆ ಹಂಗೆ ಅದಕ್ಕೆ ಮುಸ್ರಿ ವೈಟ್ ಹಿಡಿಯಲ್ಲ ನೋಡ್ರಿ. ಇವಾಗ ಉಪ್ಪಿಟ್ಟು ದಮ್ಮಂದ್ರೆ ಒಂದು ಉಪ್ಪಿಟ್ಟು, ಉಪ್ಪಿನಕಾಯಿ ಆ್ಯಂಡ್ ಮಶ್ರೂಮ್ ಬರೀ ಟೈಮ್ ತೋರಿಸ್ತೀನಿ ತಡೀರಿ. ಬಿಫೋರ್ ಶೋಯಿಂಗ್ ಟೈಮ್ ವೈಷ್ಣವಿ ಶೇಂಗಾ ಹೊಡ್ಲತ್ತವು ಸುಲಿದೇವಲ್ಲ ಅವು. ಟೈಮ್ ಇವಾಗ ಬಂದು 5:35. ಜೈ ಗುರುದೇವ. ನೋಡಿರಿ ಫ್ರೆಂಡ್ಸ್, ನೋಡಿ ಎಷ್ಟು ಸ್ವೆಟಿಂಗ್ ಅಲ್ಲತ್ತದ. ಆ್ಯಕ್ಚುಲಿ ಹೊರಗೆ ಮಳೆ ಬೀಳತ್ತೆ ಇವಾಗ, ಖರೆ ಅಂದ್ರೆ ಸ್ವೆಟಿಂಗ್ ಆಗ್ಲತ್ತದ ಫುಲ್ಟು. ನೋಡ್ರಿ ಇವಾಗ ಡಿನ್ನರ್ ಕಂಪ್ಲೀಟ್ ಮಾಡಿಕೊಡ್ತೀನಿ. ಮುಂಜಾನೆ ಊಟ ಮಾಡಿ ತೋರಿಸೀನಿ, ಮಧ್ಯಾಹ್ನಕ್ಕೆ 1 ಟೈಮ್ ಕಾಫಿ ಕುಡ್ದಿನಿಲ್ಲ ತೋರಿಸೀನಿ. ಇವಾಗ ಊಟ ಮಾಡ್ತೀನಿ. ದಿಸ್ ವಿಲ್ ಬಿ ದಿ ಡಿನ್ನರ್ ಆಫ್ ಮೈನ್ ಫಾರ್ ದಿ ಡೇ. ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ಮೈ ಮೀಲ್ ವಿತ್ ದಿಸ್. ಚಳಿ ಊಟ ಮಾಡೋರಿ. ನೋಡ್ರಿ ಎಷ್ಟು ಜನ ಹೆಂಗೆ ಅಂತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಉಪ್ಪಿಟ್ಟು ತೊಗೊರಿ ಫ್ರೆಂಡ್ಸ್, ಟೇಸ್ಟ್ ಮಾಡಿರಿ. ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ತೀನಿ. ಆಹಾ ಸೂಪರ್ ಇರ್ತದೆ. ಫಸ್ಟ್ ನೀವು ತಿನ್ನಿರಿ ಫ್ರೆಂಡ್ಸ್. ನಾಷ್ಟ ಮಾಡೋ ತನಕ ಕಂಪ್ಲೀಟೆಡ್ ಸ್ವೆಟ್ ಆಗ್ಲತ್ತದ ನೋಡ್ರಿ. ಯಾ ತನಕ ಮಳೆ ಬೀಳತ್ತೈತಲ್ಲ, ಈಗ ನೋಡ್ರಿ ಕಾಣಿಸಲ್ಲ. ಐ ಥಿಂಕ್ ಸೊ ಫುಲ್ ಟು ಸ್ವೆಟಿಂಗ್. ನೋಡ್ರಿ ಫ್ರೆಂಡ್ಸ್, ಇವಾಗ ಟೈಮ್ ಹೇಳ್ತೀನಿ ಅಷ್ಟಾಗ್ಯದ, 6:05 ಆಗ್ಯದ. ಸೊ 6:05 ಒಂದು ಅರ್ಧ ಗಂಟೆ ನಿಂತು ವಾಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೊಂದು ಬೆಸ್ಟ್ ಸೋರ್ಸ್ ಏನು ಅಂದ್ರೆ, ನಮ್ದು 8000 ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಮಾರ್ನಿಂಗ್ ಆಫ್ಟರ್ ಬ್ರೇಕ್ಫಾಸ್ಟ್, ಆಫ್ಟರ್ ಲಂಚ್ ಆ್ಯಂಡ್ ಆಫ್ಟರ್ ಡಿನ್ನರ್ 10 ಮಿನಿಟ್ಸ್ ಲೆಕ್ಕ ಸ್ಟೆಪ್ಸ್ ಹಾಕ್ರಿ. ಅದ್ರ ವಾಕಿಂಗ್ ಮಾಡಿರಿ ಸ್ಲೋ ಆಗಿ. 8000 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತವೆ ಫ್ರೆಂಡ್ಸ್. ನೋಡ್ರಿ ಇವಾಗ ಫುಲ್ ಟು ಬ್ಯೂರ್ ಬಿಡ್ಲತ್ತು. ಮತ್ತೆ ಇಲ್ಲಿ ಬಿಸಿಲಾಗ ಬಂದ್ಕೊತೀನಿ. 6 ಆದ್ರೆ ನೋಡಿ ಟೈಮ್ ಹೆಂಗದ ನೋಡ್ರಿ. I'll talk to you later on. Bye. ಬ್ಯಾಕ್ ಡ್ರಾಪ್ ಸೂಪರ್ ಅನ್ಸುತ್ತದ ಫ್ರೆಂಡ್ಸ್. ಅದಕ್ಕೆ ತೆಗಿಬೇಕೆ ಅನ್ಸಲ್ಲ ಹೋಗ್ಯದ. ನಿನ್ನಿಂದ ಅದು ಆ್ಯಕ್ಚುಲಿ ನಿನ್ನ ಹಚ್ಚಿನಲ್ಲ, ಫಸ್ಟ್ ಟೈಮ್ ನಿನ್ನೆ ಯೂಸ್ ಮಾಡೀನಿ. ಆ್ಯಂಡ್ ಮತ್ತೊಂದೇನು ಅಂದ್ರೆ, ವೈಭವನ್ ಬರ್ಡೇ ಟೈಮ್ನಾಗ ಅದು ಕ್ಯಾಂಡಲ್ನೂ ಇದು ಹಚ್ಚಿದ್ದಿಲ್ಲಲ್ಲ ನಾವು, ಅದು ಬ್ಲಾಸ್ಟ್ ಆಗ ಅಂತ ಅಂಜಿಕೆ ಅದ ಅಂಥೇಳಿ ತಂಗಿ ಬರ್ಡೇ ದಿನ ಇದ್ದಮ್ಸೆ ಹಚ್ಚಬೇಕಾದ ಬ್ಲಾಸ್ಟ್ ಆಗಿತ್ತು. ಸೊ ಅದು ಇವತ್ತು ಮುಂಜಾನೆ ಹಚ್ಚಿದ್ದೇವೆ. 8 ಲೆಂದಿ ಟೈಮ್ ತನಕ ಇದು ಆಗಿತ್ತಲ್ಲ ವಿಡಿಯೋ, ಅದನ್ನು ಕ್ಲಿಪ್ ಆ್ಯಡ್ ಮಾಡೀನಿ. ಚೆನ್ನಾಗಿ ಅನ್ಸುತ್ತದ ನೋಡ್ರಿ. ಆ್ಯಂಡ್ ಈ ಬ್ಯಾಕ್ ಡ್ರಾಪ್ ಅಂತೂ ಸೂಪರ್ ಅದ. ನಡ್ರಿ ಎಂಜಾಯ್ ಮಾಡರಿ.
ನೋಡಿರಿ ಅದ್ರ ಕಲರ್ ಹೆಂಗವ. ನಾನು ಭಯ್ಯ ಪೌಡ್ರ್ ಯೂಸ್ ಮಾಡ್ತೀನಿ ಆ್ಯಂಡ್ ನಾ ಇಟ್ ವಿಲ್ ಚೇಂಜ್. ಇವಾಗ ನೋಡಿರಿ ಎಷ್ಟು ಚೇಂಜ್ ಅವ, ಎಷ್ಟು ಚೆನ್ನಾಗಾಗ್ಯದ ನೋಡ್ಬೋದು. ಜಾಸ್ತಿ ಎಫರ್ಟ್ಸ್ನೂ ಹಾಕ್ಲಕ್ಕೆ ಹತ್ತಲ್ಲ, ನೀಟಾಗಿ ಇರ್ತಾವೆ. ಟೈಮಿಗೆ ಈ ಪುಟ್ಟಿ ನೋಡ್ರಿ ಶೈನ್ ಆಗ್ತದೆ. ಈಗ ನೋಡ್ರಿ ಮಸ್ತ್ ಶೈನ್ ಐತಾವೆ. ಆ್ಯಂಡ್ ಕೈಗೂ ಜಾಸ್ತಿ ಏನು ಕರ್ವಾಗಲ್ಲ. ಪಿತಾಂಬರಿ ಯೂಸ್ ಮಾಡೋತ್ತಿನ ಫುಲ್ ಬ್ಲ್ಯಾಕ್ ಐತಿ. ಭಯ್ಯ ಪೌಡ್ರದಿಂದ ಏನು ಜಾಸ್ತಿ ಖರಾಬ್ ಆಗಲ್ಲ, ನೀಟಾಗಿರ್ತಾವೆ ನೋಡ್ರಿ. ಆ್ಯಂಡ್ ಅವಾಗ ಸೂಟ್ ಇಕ್ಕಬೇಕು ಇಮಿಡಿಯೇಟಾಗಿ, ಅಂದ್ರೆ ವಾಟರ್ ಮಾರ್ಕ್ನೂ ಇರಲ್ಲ ಫ್ರೆಂಡ್ಸ್, ನೀಟಾಗಿ ಇರ್ತಾವೆ. ಅದೇ ಥರ ಚಲೋ ಕೆಲಸ ಕಂಪ್ಲೀಟ್ ಆಯಿತು. ಬಾಂಡೆನೂ ಮುಗಿದು. ಸೊ ಟೈಮ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, 11 ಆಗ್ಯದ. ಇಲ್ಲಿಂದ ತನಕ ಕುಂತು ಏನು ಮಾಡೀನಿ ಅಂದ್ರೆ ಶೇಂಗಾ ಕಂಪ್ಲೀಟ್ ಮಾಡ್ಯಾಕಿನಿ, ಎಲ್ಲ ಸುಲ್ದು ಕಂಪ್ಲೀಟ್ ಪೂರ ಮುಗಿಸಾಕಿನಿ. ನೀರು ಇರ್ಕೊಂಡು ಕೂತಿರೋದು ಗರ್ಮಿ ಭಾಳ ಅದ. ನೀರೇ ಬಿಟ್ಟಿರೋದು 4.5 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ. ಯಾಕೆ ತನಕ ಕುಂತೀನಿ ಅಂದ್ರೆ ನಮ್ಮ ಸೋದರ ಸೊಸಿ ಅಂದ್ರೆ ನಮ್ಮ ನಾದಿನಿ ಅವ್ರ ಮಗಳು ಹೊಂಟಳ. ಸೊ ಅದು ಆಕೆಯಿಂದ ವೇಟಿಂಗ್ನೂ ಆಯ್ತದ, ಕೆಲಸನೂ ಆಯ್ತದ ಅಂಥೇಳಿ ಕುಂತೀನಿ. ಆ್ಯಂಡ್ ಬ್ಯಾಳೆ ಮಾಡೀನಿ. ಇವಾಗೆ ಗರಂ ಅನ್ನ ಬ್ಯಾಳೆ ಊಟ ಮಾಡ್ತಾರೆ. ವೈಭವ್ನೂ ಉಳ್ಳಕ್ಕೆ ಹಚ್ಚಿಲ್ಲ, ಇಬ್ಬರು ಒಮ್ಮೆ ಒಂಬಟ್ರಿ ಮಗ ಅಂಥೇಳಿ. ಸೊ ದಿಸ್ ಈಸ್ ಹೌ ಐ ಹ್ಯಾವ್ ಎಂಡೆಡ್. ಆ್ಯಂಡ್ ಇನ್ನೊಂದು ಹೇಳಬೇಕು ಹೋದ್ರೆ ತಡಿ ತೋರಿಸ್ತೀನಿ. ಇವು ಲಡ್ಡು, ಇವು ಹಳ್ಳಿ ಎಷ್ಟು ಜನಕ್ಕೂ ಹಿಡಿತೀರಿ. ಇವು ಪಂಚಮಿ ದಾಳು ಇರ್ತಾವೆ ನೋಡ್ರಿ, ಅವು ಆ್ಯಕ್ಚುಲಿ ಒಂದು ಸ್ವಲ್ಪ ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇರೆ ಬ್ಯಾಗ್ನಾಗ ತೆಗೆದಿಟ್ಟು ನೆನಪು ಹೋಗೀನಿ. ಸೊ ಬೆಲ್ಲದ ಒಂದು ಸ್ವಲ್ಪ ಕಡಕಾಗಿನ ಕಡೆಯಿಂದ ಇವು ಉಂಡೆ ಆಗಿಲ್ಲ, ಅವು 4-5 ಅಷ್ಟೇ ಉಂಡೆ ಆಗ್ಯಾವ. ಇವು ಓಪನ್ ಇರ್ತಾವಲ್ಲ, ಹಾಗೆ ತಿಲ್ಲಕ್ಕೆ ಬರ್ತದೆ. ಆ್ಯಕ್ಚುಲಿ ಇದು ಭಾಳ ಫೇವ್ರೇಟ್, ಹಿಂಗೆ ಸ್ವೀಟ್ ಇದ್ದಿಂದ. ವೈಷ್ಣವಿ, ವೈಭವ್ ಎಲ್ಲರೂ, ನಾನು ಎಲ್ಲರೂ ತಿಂತೀವಿ. ಸೊ ದಿಸ್ ಈಸ್ ಹೌ ಐ ಆಮ್ ಎಂಡಿಂಗ್ ಮೈ ಡೇ ಟುಡೇ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಜೈ ಗುರುದೇವ್. 6 ಕಿಲೋ ಶೇಂಗಾ ತೊಗೊಂಡ್ರು ಫ್ರೆಂಡ್ಸ್ ಇವರು. ನಂಬಲ್ಲಿ 6 ಕಿಲೋ ಶೇಂಗಾ ತೊಗೊಂಡ್ರೆ ನಿಯರ್ ಅಬೌಟ್ 2 kgs, ಅಂದ್ರೆ ಒಂದು ½ kg ಭೇಟಿ ಅಥವಾ 1 ಕಿಲೋ ಭೇಡಿ ರೀ. 3 ಕಿಲೋ ಅಂದ್ರೆ ಅರ್ಧಕ್ಕರ್ಧ ಫರಕ್. 600 ರೂಪೀಸ್ ಕೊಟ್ಟು 6 kgs ಅವು ತೊಗೊಂಡ್ರೆ ಇದಕ್ಕೆ ನಿಯರ್ ಅಬೌಟ್ 130 ರೂಪೀಸ್ kg ಹಿಡಿದ್ರೂ 390 ರೂಪೀಸ್ ಫುಲ್ಲೇ ಲಾಸ್ ಆಯ್ತು. ಸೊ ನನಗನ್ನಿಸ್ತು ಬೆಟ್ರ್ ಆಪ್ಷನ್ ಏನು ಅಂತಂದ್ರೆ ಶೇಂಗಾ ತಿನ್ಬೇಕಂದ್ರೆ ಶೇಂಗಾ ತೊಗೋಬೇಕು, ಕಾಯಿ ತಿನ್ಬೇಕಾದ್ರೆ ಕಾಯಿ ತೊಗೋಬೇಕು ಅಷ್ಟೇ. ಬಟ್ ಇಷ್ಟು ಬಲ್ಕ್ ಕ್ವಾಂಟಿಟಿನಾಗ ಒಮ್ಮೆ ಕಾಯಿ ತೊಗೊಂಡಿಕ್ಕದನ್ನ ವೇಸ್ಟ್ ಆಫ್ ಯೂಸ್ ಅನ್ನಿಸ್ತದೆ ಫ್ರೆಂಡ್ಸ್. ಅವ್ರ ಟೇಸ್ಟ್ ಅನ್ಸಲ್ಲ. ಹಸಿದಾಗ ಡಿಫ್ರೆಂಟ್ ಟೇಸ್ಟ್ ಇರ್ತಾವೆ, ಒಣಗಿದ ನಂತರ ಡಿಫ್ರೆಂಟ್ ಟೇಸ್ಟ್ ಇರ್ತಾವೆ. ಸ್ವೆಟಿಂಗ್ ಆಗ್ತದೆ. ಎಷ್ಟು ಬಾರ್ ಮುಖ ತೊಗೊಂಡ್ರೆ ನನ್ನ ಮುಖ ನೋಡ್ರಿ ಹೆಂಗೆ ಕಾಣಿಸ್ಲತ್ತದು. OMG ಫುಲ್ ಟು ಕರುಗ. ಸೊ ಇವಾಗ ಅವರಿಬ್ಬರು ವೈಭವ್ ಮತ್ತು ಅಪೂರ್ವ ಬಂದು ಊಟ ಮಾಡಿ ಮಲ್ಕೊಳಕ್ಕೆ ಲೇಟ್ ಆಯ್ತದ. ಸೊ 12 ಮೇಲೆ ಐತಿ ಇವತ್ತು ಮಲ್ಕೊಳಕ್ಕೆ. ಸೊ ದಿಸ್ ಈಸ್ ಹೌ ಐ ಆಮ್ ಎಂಡಿಂಗ್ ಅಪ್ ಮೈ ಡೇ ವಿತ್ ಅ ವೆರಿ ಹೆಕ್ಟಿಕ್ ಆ್ಯಂಡ್ ಬ್ಯುಸಿ ಶೆಡ್ಯೂಲ್. ಫೈನಲಿ ಶೇಂಗಾ ಸುಲಿಯೋದು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದು ಭಾಳ ದೊಡ್ಡ ಟಾಸ್ಕ್ ಇತ್ತು. ವೈಭವ್ ಆ್ಯಂಡ್ ನಾನು ಕಲ್ತು ಕಂಪ್ಲೀಟ್ ಮಾಡಿಕ್ಕಿದ್ದೆವು. ಫೀಲಿಂಗ್ ವೆರಿ ಹ್ಯಾಪಿ. 5 kgs ಇವತ್ತು ಒಂದೇ ದಿನ ಇಬ್ಬರು ಕಲ್ತು ಸುಲಿದೆವು. ಚಲಿಯೇ ನಾಳೆ ಭೇಟಿಯಾಗರಿ ಹೊಸ ಬ್ಲಾಗ್ನಾಗ. ವೀಡಿಯೋಸ್ ಇಷ್ಟ ಆಗ್ಲತ್ತವೇನಿಲ್ಲ ಅಂತ ಕಮೆಂಟ್ ಮಾಡಿರಿ. ನಿಮ್ಮ ಫೀಲಿಂಗ್ಸ್ ಕಮೆಂಟ್ ಮಾಡಿರಿ. ಆ್ಯಂಡ್ ಡೆಫಿನೆಟ್ಲಿ ಒಂದು ಲೈಕ್ ಕಂಪಲ್ಸರಿ ಮಾಡಿರಿ. ಆ್ಯಂಡ್ ವೀಡಿಯೋಸ್ ಇಷ್ಟ ಆದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.